ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇನ್ನು ಈ ವಿಡಿಯೋ ಬಂದು ನಿನ್ನೆ ಮತ್ತು ಇವತ್ತೆರಡು ಸೇರಿಸಿ ಒಂದು ಬ್ಲಾಗ್ ಮಾಡ್ತಿದ್ದೀನಿ. ಸೊ ನಾನು ಬೆಳಿಗ್ಗೆನೇ ಎದ್ದು ರಂಗೋಲಿ ಹಾಕಿ ಮುಗಿಸ್ಬಿಟ್ಟು ಇನ್ನು ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಬೆಳಿಗ್ಗೆನೇ ಎದ್ಬಿಟ್ಟು ರಂಗೋಲಿ ಹಾಕಿ ಹೂವೆಲ್ಲ ಕಿತ್ಕೊಂಡು ಹೂವು ಕಟ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಹೂವು ಕಟ್ಟೋದು ತುಂಬಾ ಈಸಿ. ಮುಂಚೆ ನನಗೆಲ್ಲ ಏನು ಬರ್ತಿರ್ಲಿಲ್ಲ, ಈಗೆಲ್ಲ ಕಲ್ತಿರೋದು ನಾನು ಮದುವೆ ಆದಮೇಲೆ. ಎರಡೆರಡು ಆ ಕಡೆ ಈ ಕಡೆ ಎರಡೆರಡು ಇಟ್ಕೊಂಡು ಒಂದು ರೌಂಡ್ ಹಾಕಿದ್ರೆ ಕ್ರಾಸ್ ಶೇಪಲ್ಲಿ ಒಂದು ರೌಂಡ್ ಹಾಕಬೇಕಷ್ಟೇ. ಇದೆಲ್ಲ ನೋಡಿ ಇದೇ ರೀತಿ ಕಟ್ಕೊಂಡ್ರೆ ಈಸಿಯಾಗಿರುತ್ತೆ. ಅದನ್ನ ಗಂಟು ಹಾಕೋ ಅಷ್ಟು ಕಲ್ತ್ಬಿಟ್ರೆ ಸಾಕು. ಇನ್ನು ನಮ್ಮ ಚಿಂಟು ನೋಡಿ ಅವ್ನು ಚೆನ್ನಾಗೇ ಇದ್ದ, ಬಟ್ ಈ ಆಪ್ರೇಷನ್ಸ್ ಮಾಡೋರು ಕರ್ಕೊಂಡೋಗ್ಬಿಟ್ಟು ಆಪ್ರೇಷನ್ ಮಾಡಿ ಅವ್ನ ಕಾಲೆಲ್ಲ ಪ್ಯಾರಲೈಸ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಒಂದೇ ಜಾಗದಲ್ಲಿ ಇರ್ತಾನೆ, ಜಾಸ್ತಿ ಓಡಾಡೋಕ್ಕಾಗಲ್ಲ ಅವನ ಕೈಯಲ್ಲಿ. ಅದು ಏನಕ್ಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಅದು ಒಬ್ಬೊಬ್ರಿಗೆ ಸಕ್ಸಸ್ ಆಗುತ್ತೆ, ಒಬ್ಬೊಬ್ರಿಗೆ ಸಕ್ಸಸ್ ಆಗಲ್ಲ. ಇನ್ನು ನಮ್ಮ ಮನೆ ಹತ್ರ ಇರೋ ಹೂಗಳೇ ಕಿತ್ಕೊಂಡು ನಾನು ಪೂಜೆ ಮಾಡ್ತೀನಿ. ಆ ಥರ ಏನೋ ಫೆಸ್ಟಿವಲ್ಸ್ ಇದ್ದಾಗ ಔಟ್ಸೈಡ್ ಬೈ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಇನ್ನೆಲ್ಲ ಇಲ್ಲಿ ಸಿಗೋ ಹೂಗಳನ್ನೇ ಕಿತ್ಕೊಂಡು ಪೂಜೆ ಮಾಡೋದು. ಇನ್ನು ಸರಿ ಪೂಜೆ ಎಲ್ಲ ಮುಗಿಸಾಯಿತು. ಸರಿ ಅಡುಗೆ ಮಾಡೋಣ ಅಂತ ಬಂದೆ. ಸೋರೆಕಾಯಿ ಇತ್ತು. ಸೊ ಕ್ಲೈಮೇಟಿಗೆ ಮಳೆ ಬೇರೆ ಬರ್ತಿತ್ತಲ್ಲ, ಹುಳಿಯಾಗಿ ಏನಾದರೂ ತಿನ್ನಬೇಕಂತ ಅಂದರು ನಮ್ಮ ಹಸ್ಬೆಂಡು. ಸೊ ಅದಕ್ಕೆ ಹುಳಿ ಸಾಂಬಾರು, ಇನ್ನು ಮಜ್ಜಿಗೆ ಉಪಯೋಗಿಸಿ ಹುಳಿಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೀನಿ. ಹುಳಿಕಾಳುಗಳು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಒಗ್ಗರಣೆ ಹಾಕ್ಕೊಂಡು ಮಾಡಿ ತಿಂದಿರ್ತೀರ, ಬಟ್ ಈ ಥರ ಸೋರೆಕಾಯಿ ಮತ್ತು ಹುಳಿಯಾಗಿ ಮಾಡ್ಕೊಂಡು ತಿಂದರೆ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಇದಕ್ಕೇನು ಬೇಕಾಗಿರೋದು ಬರೀ ಸೋರೆಕಾಯಿ, ಹುರುಳಿಕಾಳುಗಳು ಮತ್ತು ಒಂದು ಆನಿಯನ್, ಗಾರ್ಲಿಕ್, ಕೊತ್ತಂಬರಿ, ಹುಣಸೆಹಣ್ಣು ಅಷ್ಟೇ. ಇಷ್ಟಿದ್ರೆ ಸಾಕು, ಸಾಂಬಾರು ಈಸಿಯಾಗಿ ಮಾಡ್ಕೋಬೋದು. ಇದು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಜೊತೆಲೂ ಚೆನ್ನಾಗಿರುತ್ತೆ. ಸೊ ಒಂದು ಆನಿಯನ್ನು, ಗಾರ್ಲಿಕ್ಕು, ಕೊತ್ತಂಬರಿ, ಅರಿಶಿನ ಪುಡಿ ಮತ್ತು ಸಾಲ್ಟು, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಖಾರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮತ್ತು ಒಂದು ಪಾತ್ರೆ ತಗೊಂಡು ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಆನಿಯನ್ ಹಾಕಿ ಆ್ಯಂಡ್ ಕರಿ ಲೀವ್ಸ್ ಹಾಕಿದ ಥರ ಫುಲ್ ಬ್ರೌನ್ ಆಗೋ ಅಷ್ಟೊತ್ತು ಫ್ರೈ ಮಾಡ್ಕೊಳ್ಳಿ. ಮತ್ತು ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನು ಹಾಕಿ ಸ್ವಲ್ಪ ವಾಟರ್ ಮಾಡ್ಕೊಂಡು ಮಿಕ್ಸಿಗೆ ಶೇಕ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಕುದಿ ಸೌಂಡ್ ಬಂದಮೇಲೆ ಹುರುಳಿಕಾಳುಗಳನ್ನು ಹಾಕಿ ಮತ್ತು ಮೊಸರನ್ನ ಚೆನ್ನಾಗಿ ಮಜ್ಜಿಗೆ ಥರ ಮಾಡ್ಕೋಬೇಕು. ಮತ್ತು ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಫಸ್ಟ್ ಸೋರೆಕಾಯಿನ ಹಾಕ್ಕೋಬೇಕಷ್ಟೇ. ಇದೆಲ್ಲ ಆದಮೇಲೆ ಒಂದು ½ ಆನ್ ಅವರ್ ಅದನ್ನ ಚೆನ್ನಾಗಿ ಬಾಯ್ಲ್ ಆಗೋವಷ್ಟು ಬಿಟ್ಬಿಟ್ಟು ಅಷ್ಟೇ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ಮುದ್ದೆ ನೋಡಿ, ಇದಿಷ್ಟು 2 ಮುದ್ದೆ, ಅನ್ನ ಮತ್ತು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಾನು ಊರಿಗಾದರೆ ಬಂದೆ ಬಸ್ಸಲ್ಲಿ. ನಮ್ಮ ಹಸ್ಬೆಂಡ್ ನೈಟ್ ಬರ್ತೀನಿ ಅಂತ ಅಂದಿದ್ದಕ್ಕೆ. ಸೊ ನಾನು ನೋಡಿ ಅಮ್ಮನೂರಲ್ಲಿ ಎಷ್ಟು ಚೆನ್ನಾಗಿ ಡೇರ ಹೂ ಬೆಳೆದಿದೆ. ಸೊ ಅದಕ್ಕೆ ಇನ್ನು ನಾಳೆ ಪೂಜೆ ಇರುತ್ತಲ್ಲ ಅಂದ್ಬಿಟ್ಟು ರಂಗೋಲಿ ಎಲ್ಲ ನಾನೇ ಬಿಡಿಸ್ದೆ. ನೋಡಿ 2 ರಂಗೋಲಿ ಹಾಕಿದ್ದೀನಿ, ಮೇನ್ ಗೇಟಲ್ಲಿ ಒಂದು ಮತ್ತು ತುಳಸಿ ಗಿಡದಲ್ಲಿ. ಸೊ ಅರಿಶಿನ ಎಲ್ಲ ಉಜ್ಜಿ ಪೂಜೆ ಎಲ್ಲ ಮುಗಿಸೋಣ ಅಂತ ಪೂಜೆ ಮಾಡ್ತಿದ್ದೆ. ಇನ್ನು ದೇವ್ರ ಪೂಜೆ ಮುಗಿಸಿ ಇನ್ನು ಈಚೆ ಎಲ್ಲ ಪೂಜೆ ಮಾಡಿ ದೇವ್ರ ಮನೆಗೆಲ್ಲ ಹೂವೆಲ್ಲ ಇಟ್ಟು ದೀಪ ಹಂಚ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಇದೆಲ್ಲ ಮುಗ್ದಾದ್ಮೇಲೆ ಇನ್ನು ನಾವು ನಮ್ಮ ಗ್ರಾಮ ದೇವತೆಗೆ ಅಭಿಷೇಕ ಮಾಡ್ತೀರಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಮಾಡೋಣ ಅಂತ ತಯಾರಿ ಮಾಡಿ ಇಟ್ಕೊಂಡಿದ್ದೀರಿ. ಇನ್ನು ಅದೆಲ್ಲ ಮುಗ್ದಾದ್ಮೇಲೆ ನಮ್ಮ ಮಾರಿಯಮ್ಮ ದೇವರು, ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ವಿಡಿಯೋ ಆದರೆ ಅಪ್ಲೋಡ್ ಮಾಡಿದ್ದೀನಿ. ನಮ್ಮೂರು ಗ್ರಾಮ ದೇವತೆ ಅವರು. ನಾನು ತುಂಬಾ ನಂಬೋ ದೇವರಂದರೆ ಇವರೇ. ಏನೇ ಕಷ್ಟ ಇರಲಿ ಸುಖ ಇರಲಿ ಇವ್ರ ಹತ್ರನೇ ತುಂಬ ಪ್ರೇ ಮಾಡ್ಕೊಂಡು ನನಗೆ ವರ್ಷಕ್ಕೊಂದ್ಸರಿ ಇವ್ರಿಗೆ ಅಭಿಷೇಕ ಇಲ್ಲ ಯಾವಾಗ ನನಗೆ ಮಾಡಿಸ್ಬೇಕು ಅನ್ಸುತ್ತೆ ಅವಾಗ ಮಾಡಿದ್ರೆ ನಂಗೆ ಒಂಥರ ನೆಮ್ಮದಿ. ಇನ್ನು ನಾಳೆ ಸತ್ಯನಾರಾಯಣ ಪೂಜೆ ಸಂಜೆ ಇಟ್ಕೊಂಡಿದ್ರು ಆಫ್ಟರ್ನೂನ್ ಟೈಮಲ್ಲಿ. ಸೊ ಅದಕ್ಕೆ ನಾವು ಅಮ್ಮ ಮನೆಗೆ ಬಂದಿರೋ ನೆಂಟರುಗಳಿಗೆ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಉಂಟೆ ಎಲ್ಲ ಮಾಡಿಟ್ಕೊಂಡಿದ್ರು. ನಾನು ಅದನ್ನೊಂಚೂರು ಬೇಸನ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಿದ್ರು. ಒಂದು 40 ಜನಕ್ಕೆ ಆಗೋಷ್ಟು ಹೋಳಿಗೆನೆಲ್ಲ ಮಾಡಿದ್ರಿ ನಾವು. ಹೋಳಿಗೆ ಮಾಡಿ ಚಿತ್ರಾನ್ನ ಎಲ್ಲ ಮಾಡಿದ್ರಿ, ಬಟ್ ಅದನ್ನು ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ. ಸೊ ಬರೀ ಹೋಳ್ಗೆದು ಮಾಡಿದ್ದು ಒಂದು ವೀಡಿಯೋ ಸಿಕ್ತಷ್ಟೇ. ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಹೋಳ್ಗೆನ, ಕಾಯಿ ಒಬ್ಬಟ್ಟು. ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಸ್ವರ್ಗ ಫೀಲ್ ಆದರೆ ಬರುತ್ತೆ. ಇದೆಲ್ಲ ಮಾಡಾದಮೇಲೆ ಸತ್ಯನಾರಾಯಣ ಪೂಜೆ ಅವರೆಲ್ಲ ಪೂಜಾರಿ ಬಂದು ಡೆಕೋರೇಷನ್ ಎಲ್ಲ ಮಾಡಿದರು. ಸೊ ಅವರೆಲ್ಲ ಪೂಜೆ ಮಾಡಾದಮೇಲೆ ದೀಪ ಹಂಚೋಕ್ಕೆ ಕೇಳಿದ್ರು. ಸರಿ ಅಂತ ನಾನು ದೀಪ ಹಂಚಿದೆ. ದೀಪ ಎಲ್ಲ ಹಂಚಿ ಈ ಥರ ಒಂದೊಂದು ಮಾಡ್ತಿದ್ರೆ ಒಂಥರ ಪಾಸಿಟಿವ್ ಆಗಿರುತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರೆ. ಸೊ ನಾವು ಅಮ್ಮವರು ಸರಿ ನೀವೇ ಕೂತ್ಕೊಳ್ಳಿ, ನಿಮ್ಮ ದೊಡ್ಡಕ್ಕ ಅವ್ರು ಮತ್ತು ನೀವೇ ಕೂತ್ಕೊಳ್ಳಿ ಪೂಜೆ ಮಾಡಿ ಅಂತ ಅಂದರು. ಸೊ ಏನೆಲ್ಲ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಪೂಜೆಯಲ್ಲಿ ಕೂತಿರೋ ಕಾರಣ ವೀಡಿಯೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಸೊ ಬರೀ ಲಾಸ್ಟಿಗೆ ಈ ವಿಡಿಯೋ ಒಂದು ತೆಗೆದ್ರಷ್ಟೇ ನಮ್ಮ ಹಸ್ಬೆಂಡು. ನೋಡಿ ಇದು
ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲರಿಗೂ ಒಳ್ಳೇದಾಗಲಿ. ಇದು ನಾನು ಉಟ್ಕೊಂಡಿರೋ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಚಿಕ್ಕಪೇಟೆಲ್ಲಿ ತಗೊಂಡಿದ್ದೆ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಹಂಗೆ ಮನೆಗೆ ಬಂದ್ರಿ. ನಾವು ಮನೆಗೆ ಬಂದಮೇಲೆ ಸರಿ ಟ್ಯಾಟೋ ಹಾಕ್ಸ್ಕೋಬೇಕಂತ ಅನಿಸ್ತಿತ್ತು. ತುಂಬ ದಿನ ಆಲ್ರೆಡಿ 3 ಟ್ಯಾಟೋಗಳಿದೆ, ಇನ್ನೊಂದು ಹಾಕ್ಸ್ಕೊಳೋಣ ಅಂತ ಹೇಳ್ಬಿಟ್ಟು ಮಂಚು ಟ್ಯಾಟೋಸ್ ಅಂತ, ಇದು ಮಾರತ್ತಳ್ಳಿಯಲ್ಲಿದೆ ಬ್ಯಾಂಗ್ಳೂರ್ ಲೊಕೇಶನ್ಸಲ್ಲಿ. ಇವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಇಷ್ಟು ಬುಕ್ಸಲ್ಲಿ ಡಿಫ್ರೆಂಟ್ ಕಲೆಕ್ಷನ್ಸು. ಇದು ನಾನು ಸೂರ್ಯ ಸಿಂಬಲನ್ನು ಹಾಕ್ಸ್ಕೊಂಡಿದ್ದೀನಿ. ಇಷ್ಟ ಆದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.